ರಮೇಶ್ ಬಾಬು, ಧಾರವಾಡ ಹೈಕೋರ್ಟ್ ಪೀಠ ಒಂದು ಹಿನ್ನಡೆಯನ್ನುಂಟು ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಅಂತ. ಬಹುತೇಕ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನು ಅವರವರ ಮೂಗಿನ ನೇರಕ್ಕೆ ಇಂಟರ್ಪ್ರಿಟ್ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೇನೆ. ಪರ್ಟಿಕ್ಯುಲರ್ಲಿ BJP ಲೀಡ್ಗಳು ಈಶ್ವರಪ್ಪನಂತವ್ರು ಸಹಿತವಾಗಿ. ನನಗೆ ಅವ್ರದ್ದೆಲ್ಲ ಅದೇನು ತಪ್ಪು ಅನ್ನಿಸ್ತಿಲ್ಲ. ಯಾಕೆಂದರೆ ಅವರು ಓದ್ಕೊಂಡಿರೋದೇ RSS ಕವಚನ. ಅವ್ರು ಮಾತಾಡೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ತಿಲ್ಲ. ಬಟ್ ರವೀಂದ್ರ ರೇಷ್ಮೆ ಅವರು ಪ್ರೊಫೆಸರ್ ಆಗಿದ್ದರು, ಇವ್ರಿಗೆ ಯಾಕೆ ಅರಳು ಮಾಡಲು ಸ್ಟಾರ್ಟ್ ಆಯಿತು ಅಂತೇಳಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, RSS ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ನವರು ಅಂತೇಳಿ. RSS ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನೋ ಕಲ್ಪನೆಯನ್ನು ಫಸ್ಟ್ ಪ್ರತಿಷ್ಠಾಪನೆ ಮಾಡಿದೆ ಕಾಂಗ್ರೆಸ್. ತಪ್ಪು. ಹಿಂದೂಸ್ತಾನಿ ಸೇವಾದಳ ಶುರು ಮಾಡಿದೆ ಕಾಂಗ್ರೆಸ್. ಅಲ್ಲ, ಒಂದೊಂದು ಹೋಲಿಕೆ ಮಾಡಿದ್ರು. ನನಗೆ ಗೊತ್ತು ನಿಮ್ಮ ಪಾಪ ವಯೋಸಹಜ ಪ್ರವೃತ್ತಿ ನಿಮ್ಮ ಹೇಳಿಕೆ ಬಿಡಿ. ನಾನು ನೋಡಿ, ಸಂಘ ಪರಿವಾರದ RSS ಸ್ಥಾಪನೆ ಆಗಿದ್ದು 1925. ಎಡ್ಗೇವಾರ್ರವರು ಅದರ ಸಂಸ್ಥಾಪಕರು. ಈ ವಾಸ್ ಎ ಜನರಲ್ ಸೆಕ್ರೆಟರಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂದು ಒಂದು ವೇದಿಕೆಯನ್ನು ಮಾಡಬೇಕು, ಹಿಂದುತ್ವದ ಪರವಾಗಿ ಒಂದು ಗುಂಪನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅವತ್ತಿದ್ದಂಥ ಕಾಂಗ್ರೆಸ್ ನಾಯಕರು ಅವಕಾಶವನ್ನು ಕೊಡಲಿಲ್ಲ. ಆವಾಗ ಅವರು ಆಚೆ ಬಂದು ಹಿಂದೂ ಸಮಾಜದ ಪರಿಕಲ್ಪನೆಯಲ್ಲಿ ಸಂಘ ಪರಿವಾರನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ವಿಜಯದಶಮಿ ದಿವಸ ಸೆಪ್ಟೆಂಬರ್ನಲ್ಲಿ ಮಾಡ್ತಾರೆ. ಅದು ಒಂದು ಕಡೆ ಅದಿರಲಿ, ಅದು ಚರ್ಚೆಗೆ ನಾನು ಹೋಗಲ್ಲ. ಮತ್ತು ಇವ್ರು ಹೇಳಿದ್ರು ಅಡಿಕರವನ್ನು ಉಲ್ಲೇಖ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಲ್ಲ. ಧಾರವಾಡದಲ್ಲಿ RSS ಹೆಚ್ಚು ಪ್ರಬಲವಾಗಿ ಕರ್ನಾಟಕದ ಆ ಭಾಗದಲ್ಲಿ, ಹುಬ್ಳಿ ಧಾರವಾಡದ ಭಾಗದಲ್ಲಿ ಇದ್ದಿದ್ದು ನಿಜ. ಬಟ್ ಅವ್ರು ಹೇಳಿದ್ರು ಇಡೀ ರಾಷ್ಟ್ರ ಪಾಪ ಅವರು ರೀಕಾಲ್ ಮಾಡ್ಕೋಬೇಕು. ಅವ್ರು ಪತ್ರಕರ್ತರ ಕೆಲಸ ಮಾಡಿದಂಥವ್ರು. RSS ಅನ್ನೋ ಸಂಘಟನೆ 1925ರಲ್ಲಿ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕೆಲವೇ ಜಿಲ್ಲೆಗಳಲ್ಲಿ, ನಾಟ್ ಇಂಟರ್ ಸ್ಟೇಟ್, ಇವನ್ ಮಹಾರಾಷ್ಟ್ರ ಪೂರ್ವನೂ ಇರಲಿಲ್ಲ ಅವರು. ಬೆಳಗಾವಿ ಭಾಗದ, ನಾಗ್ಪುರ್ ಭಾಗದ ಕೆಲವು ಭಾಗದಲ್ಲಿ, ಗೋವಾದ ಹತ್ರ ಕೆಲವು ಭಾಗ, ಧಾರವಾಡದ ಹತ್ರ ಕೆಲವು ಭಾಗ, ಒಂದು 20-25 ಸಂಘಟನೆ ಇದ್ದಂಥದ್ದು ಅದು. ಆಮೇಲೆ ಇವತ್ತು ರಾಷ್ಟ್ರವ್ಯಾಪಿ ಇದೆ. ಅದನ್ನು ನಾನು ವಿಶ್ವವ್ಯಾಪಿ ಅಂತಲೂ ಹೇಳ್ಕೊಳ್ಳಿ ಅವ್ರು, ನಾನು ಅದಕ್ಕೇನು ತಕರಾರಿಲ್ಲ. ಪ್ರಾರಂಭ ಆದಂಥ ದಿನಗಳಲ್ಲಿ ಇದ್ದಂಥದ್ದು ಸಂಘಟನೆ ಭಾಳ ದುರ್ಬಲವಾದ ಸಂಘಟನೆ ಅದು. ಇರಲಿ, ಅದಾಯಿತು. ಆಮೇಲೆ ಪ್ರವರ್ಧಮಾನಕ್ಕೆ ಬಂತು ಬೇರೆ ಬೇರೆ ಕಾರಣಕ್ಕೆ. ಇವತ್ತು ತಾವು ಕೇಳಿರೋ ಪ್ರಶ್ನೆಗೆ, ಧಾರವಾಡ ಹೈಕೋರ್ಟ್ ವಿಷಯಕ್ಕೆ ನಾನು ಬರ್ತೀನಿ ನೇರವಾಗಿ. ಯಾಕೆಂದರೆ ಜನಕ್ಕೆ ಬೇರೆ ಬೇರೆ ವಿಚಾರಗಳು ತಪ್ಪು ಮಾಹಿತಿ ಹೋಗೋದು ಬೇಡ. ಕಾಂಗ್ರೆಸ್ ಯಾವತ್ತೂ ಸಹ RSS ಪರವಾಗಿರಲಿಲ್ಲ. 1935ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದಾಗ, ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಣಯನೇ, ಯಾರು RSS ಜೊತೆ, ಜಿನ್ನಾರವರ ಮುಸ್ಲಿಂ ಲೀಗ್ ಜೊತೆ ಗುರ್ತಚ್ಕೊಂಡಿದ್ದೀರಾ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಾದರೆ RSS ಮತ್ತು ಮುಸ್ಲಿಂ ಲೀಗು, ಅಂದರೆ ಆವತ್ತಿನ ಜಿನ್ನಾ ಮುಸ್ಲಿಂ ಲೀಗು, ಇವೆರಡು ಜೊತೆ ಸಂಬಂಧಗಳು ಇಟ್ಕೋಕೂಡದು ಅನ್ನೋ ಪರಿಕಲ್ಪನೆಯಲ್ಲಿ ಅವತ್ತೊಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ಅವ್ರನ್ನೆಲ್ಲ ಆಚೆ ಕಳಿಸಿದ್ರು. ಯಾರ್ಯಾರು RSS ಜೊತೆ ಐಡೆಂಟಿಫೈ ಮಾಡ್ಕೋಬೇಕು ಅವ್ರನ್ನೆಲ್ಲ ಆಚೆ ಕಳಿಸಿದ್ದಾರೆ. ಸೇವಾದಳ ಅಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸೇವಾದಳ ನಾಯಕ ಅಥವಾ ಸೇವಾದಳ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ರವೀಂದ್ರ ರೇಷ್ಮೆ ಅವರಿಂದ ನಾವೇನು ಕಾಂಗ್ರೆಸ್ ಪಕ್ಷ ಕಲಿಯೋಂಥದ್ದು ಏನಿಲ್ಲ. ಸೇವಾದಳದ ಕಾರ್ಯಕರ್ತರಿಗೆ ಇನ್ಕ್ಲೂಡಿಂಗ್ BK ಹರಿಪ್ರಸಾದ್ ಯಾರು ಸೇವಾದಳದಲ್ಲಿ ಬೆಳೆದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶ ಕಂಡಿರ್ತಕ್ಕಂಥದ್ದು. ಅದೇ ಕಾರಣಕ್ಕೆ ಇವತ್ತು ಬೆಳಗಾವಿನಲ್ಲಿ 100 ವರ್ಷದ ಸಂಭ್ರಮವನ್ನು ನಾವು ರಾಹುಲ್ ಗಾಂಧಿರವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಎಲ್ಲ ಕರೆದು ಕಾರ್ಯಕ್ರಮ ಮಾಡಿದಂಥದ್ದು. ಧಾರವಾಡದಲ್ಲಿ ಆಗಿರ್ತಕ್ಕಂಥ ಇಂಟರ್ಪ್ರಿಟೇಷನ್ನು ಅದು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಇಟ್ ಈಸ್ ರಾಂಗ್. ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963 ಸೆಕ್ಷನ್ 31 ಇದರಲ್ಲಿ ಇವತ್ತೇನು ಮಧ್ಯಂತರ ಆದೇಶ ಧಾರವಾಡ ನ್ಯಾಯಾಲಯ ಕೊಟ್ಟಿದೆ, ಅಂದರೆ ಯಾವುದೇ ಒಂದು ಸಂಘಟನೆ ಕೆಲಸ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಬೇಕು. ಇದು ಆರ್ಟಿಕಲ್ 19 ಮೂಲಭೂತ ಹಕ್ಕಿನ 19ರ ಉಲ್ಲಂಘನೆ ಆಗುತ್ತೆ ಅಂತೇಳಿ ಇವತ್ತೇನು ಒಂದು ಸಬ್ಮಿಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ತಡೆ ಆಜ್ಞೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶಕ್ಕೆ ಬಿಟ್ಟರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು RSS. ಅಲ್ಲ, ಆಲ್ರೆಡಿ RSS ರಾಜ್ಯ ಸರ್ಕಾರ ನೋಡಿ, ದಯಮಾಡಿ ರಾಜ್ಯ ಸರ್ಕಾರ ಕೊಟ್ಟಂತಹ ಆದೇಶವೇ RSS ಸಂಬಂಧಪಟ್ಟಿಲ್ಲ. ಎಲ್ಲರೂ RSS ಅನ್ನ ಪದ ಬಳಕೆ ಆಗಿದೆ. ಅದನ್ನೇ RSS ಸಂಬಂಧಪಟ್ಟಂತೆ ಚಿತ್ತಾಪುರಕ್ಕೆ ಏನು ಇವರು ಪಥಸಂಚಲನ ಮಾಡ್ಬೇಕಂತ ಹೋಗಿದ್ದಾರೆ, ಅದು ಬೆಂಗಳೂರು ಬೆಂಚಲ್ಲಿ ಸ್ಟಿಲ್ ಇಟ್ ಈಸ್ ಪೆಂಡಿಂಗ್. ಹೌದು, ಅದಕ್ಕೆ ಮಿಕ್ಸ್ಅಪ್ ಮಾಡಿ ದಯಮಾಡಿ ನಾನು ಹೇಳ್ತೀನಿ ನೋಡಿ, ಏನು ಇಂಟರ್ಪ್ರಿಟೇಷನ್ ಸುಮಾರು 3.5 ನಿಮಿಷ ಧಾರವಾಡ ಪೀಠದ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆದೇಶ 3.5 ನಿಮಿಷ ಉಲ್ಲೇಖ ಮಾಡ್ತಾರೆ. ಏನು
ಸೆಕ್ಷನ್ 31 ಆಫ್ ದ ಸಂವಿಧಾನಾತ್ಮಕ ಹಕ್ಕನ್ನು ಒಂದು ಸರ್ಕಾರದ ಆದೇಶ ಕಿತ್ತುಕೊಳ್ಳುವುದಕ್ಕಾಗುವುದಿಲ್ಲ. ಹೌದು. ಇಂಥ ಆದೇಶ ಕಾನೂನಿನ ಮೂಲಕ ಬರಬೇಕು, ಸರ್ಕಾರಿ ಆದೇಶದಿಂದ ಅಲ್ಲ. Yes. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸರ್ಕಾರದ ಆದೇಶ ಕಿತ್ತುಕೊಳ್ಳೋದಕ್ಕಾಗದಿಲ್ಲ. ಇದು ಧಾರವಾಡ ಹೈಕೋರ್ಟ್ ಕೊಟ್ಟಿರೋ ಆದೇಶ ಇವತ್ತು ಕೊಟ್ಟಿರೋ ರಮೇಶ್ ಬಾಬು ಈ ಕಡೆ ರಮೇಶ್ ಬಾಬು ಈ ಕಡೆ ಆಯ್ತು. ಒಂದ್ ನಿಮಿಷ ಸುಧಾಕರ್ ಸರ್, ಒಂದ್ ನಿಮಿಷ. ತಾವೇನೀಗ ಉಲ್ಲೇಖ ಮಾಡ್ತಾ ಇದ್ದೀರಾ ಇವತ್ತು ಕೊಟ್ಟಿರ್ತಕ್ಕಂಥ ಮಧ್ಯಂತರ ಆದೇಶ, ಇದಕ್ಕೆ ಮುಂಚೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದಕ್ಕೆ ನಾನು ಉಲ್ಲೇಖ ಮಾಡಿದ್ದು 1963 ಕಾಯ್ದೆ ಸೆಕ್ಷನ್ 31 ಪೊಲೀಸ್ ಆಕ್ಟ್. ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇತ್ತಲ್ಲ, ಯಾಕೆ ತೆಗಿಲಿಲ್ಲ ಅದನ್ನ? ಸೆಕ್ಷನ್ 31 ನಾವು ಇವತ್ತು ಏಕಾಏಕಿ ತಂದಿರೋದಲ್ಲ. ಹೌದು. ಅದ್ರ ಜೊತೆಗೆ ಬಹಳ ಗಂಭೀರವಾದಂತ ವಿಚಾರ ಏನಂದ್ರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣದಲ್ಲಿ ಆ ಸೆಕ್ಷನ್ 31 ಏನಿದೆ ಅದು ನಿಮ್ಮ ಮೂಲಭೂತ ಹಕ್ಕು 19 ಉಲ್ಲಂಘನೆ ಆಗಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಇದೆ. ಸರ್ ಆಯ್ತು ಸರ್, ಒಂದ್ ದಿವಸ ಟೈಮ್ ತಗೊಂಡಿದ್ದಾರೆ, ಸರ್ಕಾರಿ ವಕೀಲರು ಒಂದ್ ದಿವಸ ಟೈಮ್ ತಗೊಂಡಿದ್ದಾರೆ, ವಾದ ಮಂಡನೆ ಆಗಬಹುದು. ನಾನು ಹೇಳಕ್ ಬಿಡಿ, ಒಂದ್ ನಿಮಿಷ ನಾನು ಮುಗಿಸ್ತೀನಿ. ಇವತ್ತೇನು ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ, ಇದು ಇಂಟರ್ಪ್ರಿಟೇಷನ್ ಆಫ್ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 31 ವಿತ್ ಫಂಡಮೆಂಟಲ್ ಪ್ರಾವಿಷನ್ ಆರ್ಟಿಕಲ್ 19. ಅದನ್ನೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದ್ದು, ಇದ್ರ ಮೇಲೆ ನಾವು ಅಪೀಲ್ ಹೋಗ್ತೀವಿ. ಎಸ್. ಸೊ ಇದಕ್ಕೆ RSS ಸಂಘಟನೆ ಮತ್ತೊಂದು ಇಲ್ಲ. ಯಾವುದೇ ಸಂಘಟನೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗುತ್ತೆ ಸೆಕ್ಷನ್ 31 ಅಲ್ಲಿ ನೀವು ನಿಷೇಧ ಮಾಡೋದನ್ನ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಡೇ 1 ನಿಂದ ನನ್ನ ಪ್ರಶ್ನೆನೂ ರಮೇಶ್ ಬಾಬು ಅವರು ಇದೆ. ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವುದನ್ನು ಉಲ್ಲೇಖ ಮಾಡಿ ಪತ್ರ ಬರೆದ್ರು. ಹೌದು, ಇಲ್ಲ ಸರ್ಕಾರದ ಆದೇಶ RSS ಅಂತ ಉಲ್ಲೇಖ ಮಾಡಿರ್ಬೇಕಾಗಿತ್ತು. ಉಲ್ಲೇಖಿಸಲಿಲ್ಲ. ಈಗ ಯಾಕಂದ್ರೆ ಲೀಗಲಿ ಟ್ರಬಲ್ ಆಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು. ತಮ್ಮ ಮೂಲಕ ಆದ್ದರಿಂದ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಹೊರಡಿಸಲಾಗಿದ್ದ ಒಂದು ಆದೇಶವನ್ನ ಈಗ ರೀಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದು, ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದು. ಫೆಬ್ರವರಿ 2013ರಲ್ಲಿ ಈ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಮಾಡಿರ್ತಕ್ಕಂಥ ಆದೇಶ, ತಾವೇನು RSS ಬಗ್ಗೆ ಉಲ್ಲೇಖ ಮಾಡಿದೀರಾ, ಈಗ ಮಾಡ್ತಾ ಇದ್ದೀರಾ. ಪ್ರಿಯಾಂಕಾ ಖರ್ಗೆ ಅವ್ರ ಪತ್ರದ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಸ್ಟಿಲ್ ಸಬ್ಜೆಕ್ಟ್ ಬಿಫೋರ್ ದ ಕ್ಯಾಬಿನೆಟ್. ಎನಿ ಮೂಮೆಂಟ್ ಇವತ್ತು ಮಾಡಬಹುದು ಎಲ್ಲ ಇಲ್ಲ, ಗೊತ್ತಾಯ್ತಾ? ಈಗೇನು ಅಲ್ಲಿ ಉಲ್ಲೇಖ ಮಾಡಿ ಇವತ್ತು ಅಲ್ಲಿ ಧಾರವಾಡ ಬೆಂಚಲ್ಲಿ ಆಗಿರ್ತಕ್ಕಂಥ ಚರ್ಚೆ ಸೆಕ್ಷನ್ 31 ಆಫ್ ಪೊಲೀಸ್ ಆಕ್ಟ್, ಇದು ಸಂವಿಧಾನದ ಮೂಲಭೂತ ಹಕ್ಕಿಗೆ ವಿರುದ್ಧ ಅಂತ ಚರ್ಚೆ ಆಗಿರ್ತಕ್ಕಂಥದ್ದು. ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಲ್ಲ. ಪೊಲೀಸ್ನವರು ಸೆಕ್ಷನ್ 31 ಅಲ್ಲಿ ತಗೋಬಹುದು, ಕ್ರಮಗಳು ತಗೋಬಹುದು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಹಲವಾರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನೇ ಉಲ್ಲೇಖ ಮಾಡ್ತಿರ್ತಕ್ಕಂಥದ್ದು. ಅದು ಫೈನಲಿ ಈಗ ನೀವು ಡಬಲ್ ಬೆಂಚ್ ಪೊಲೀಸ್ ಆಕ್ಟ್ ಏನ್ ಹೇಳ್ತಾ ಇದ್ದೀರಲ್ಲ ನೀವು, ಒಂದು ಜಿಲ್ಲೆಯ ಲಾ ಅಂಡ್ ಆರ್ಡರ್ಗೆ ಸಂಬಂಧಿಸಿದಂತೆ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗುತ್ತೆ ಅನ್ನುವ ಮಾಹಿತಿ ಪೊಲೀಸರಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆಗಾಗ್ಲಿ, ಸಭೆಗಾಗ್ಲಿ, ಸಮಾರಂಭಕ್ಕಾಗ್ಲಿ ಪರ್ಮಿಷನ್ ಕೊಡದೇ ಇರುವ ಅಧಿಕಾರ ಪೊಲೀಸರಿಗೆ. ಅದನ್ನು ನೀವು ಉಲ್ಲೇಖ ಮಾಡ್ತಿದ್ದೀರಿ. ಅದು ಚಿತ್ತಾಪುರಕ್ಕೆ ಸಂಬಂಧಿಸಿದ್ದು. ಚಿತ್ತಾಪುರ ಅಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಸರ್. ಆ ಕೇಸ್ ಪೆಂಡಿಂಗ್ ಏನಿದೆಯಲ್ಲ, ಅದು ಚಿತ್ತಾಪುರದ ಕೇಸು. ಆ ಕೇಸಿಗೆ ಹೈಕೋರ್ಟಿನ ಇನ್ಸ್ಟ್ರಕ್ಷನ್ ಮೇಲೆ ಇವತ್ತು ಶಾಂತಿ ಸಭೆ ಆಗಿದೆ. ನಾಡಿದ್ದು ಹೈಕೋರ್ಟ್ ಮುಂದೆ ಆ ಕೇಸ್ ಬರುತ್ತೆ. ಶಾಂತಿ ಸಭೆಯ ವಿವರಗಳನ್ನು ಹೈಕೋರ್ಟ್ ಮುಂದೆ ಜಿಲ್ಲಾಡಳಿತ ಎಕ್ಸ್ಪ್ಲೇನ್ ಮಾಡುತ್ತೆ ರಾಜ್ಯ ಸರ್ಕಾರದ ಮೂಲಕ. ಇವತ್ತಿಂದಿತ್ತಲ್ಲ, ಇದು ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಒಂದು ಆದೇಶ ಅಂತಾನೂ ಅನ್ನೋದಿಲ್ಲ ನಾನು, ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಒಂದು ಆದೇಶ ಇತ್ತು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಿಸಿದಂತಹ ಪ್ರಕರಣ ಇವತ್ತು ಜಸ್ಟಿಸ್ ನಾಗಪ್ರಸನ್ನರ ಪೀಠ ಸುತ್ತೋಲೆ ಅದಕ್ಕೆ ಸಂಬಂಧಿಸಿದ ಪ್ರಕರಣ ಇವತ್ತು ನಾಗಪ್ರಸನ್ನರ ಪೀಠದ ಮುಂದೆ ಬಂದಿತ್ತು. ನೀವು ಬೆಂಗಳೂರು ಬೆಂಚಲ್ಲಿ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು RSSನವ್ರು ಕೇಳಿರೋ ಪರ್ಮಿಷನು, ಭೀಮ್ ಆರ್ಮಿ ಮತ್ತು ದಲಿತ ಸಂಘಟನೆಗಳು ಕೇಳಿರ್ತಕ್ಕಂಥ ಪರ್ಮಿಷನ್ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಅರ್ಜಿಗೆ ಕರ್ನಾಟಕ ಬೆಂಗಳೂರು ಬೆಂಚು ಇಟ್ ಈಸ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್. ನಾನು ಇವತ್ತೇನು ಧಾರವಾಡದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಧಾರವಾಡದ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ಆದೇಶ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಕಲಬುರಗಿ ಬೆಂಚ್ ನನಗೂ ಒಂಚೂರು ಧಾರವಾಡ ಬೆಂಚು ಜಸ್ಟಿಸ್ ನಾಗಪ್ರಸನ್ನ ಅವರು ಧಾರವಾಡ ಚಿತ್ತಾಪುರದ ಇಲ್ಲಿ ಬೆಂಗಳೂರು ಬೆಂಚ್ ಜಸ್ಟಿಸ್ ಕಮಲ್ ಅವ್ರ ಮುಂದೆ ಇದೆ, ಅದು ಬೇರೆ. ಧಾರವಾಡ ಬೆಂಚ್ ಕೊಟ್ಟಿರ್ತಕ್ಕಂಥ ಆದೇಶದ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಹೈಕೋರ್ಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ವಯೋಲೇಷನ್ ಆಫ್ ಆರ್ಟಿಕಲ್ 19 ಆಫ್ ಕಾನ್ಸ್ಟಿಟ್ಯೂಷನ್. ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ನಾಟ್ 1 or 2, ದೇರ್ ಆರ್ ಸೆವರಲ್ ಜಜ್ಮೆಂಟ್. ಇವತ್ತಿನ ಸಂದರ್ಭಕ್ಕೆ ಧಾರವಾಡ ಬೆಂಚ್ ಏನು ಆದೇಶ ಕೊಟ್ಟಿದೆ, ಇಟ್ ಈಸ್ ಅಪೀಲಬಲ್ ಆರ್ಡರ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿರೋ ಆದೇಶ ಬೇರೆ, ಅಲ್ಲಿರೋ ಆದೇಶ ಬೇರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.